ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳು ಎಲ್ಲರೂ ಕೂಡ ಜೈಲಲ್ಲಿದ್ದಾರೆ. ಈಗ ಸೆಷನ್ಸ್ ಕೋರ್ಟ್ ಅಲ್ಲಿ ಜಾಮೀನು ಸಿಗ್ತಾ ಇಲ್ಲ, ಎಷ್ಟು ದಿನ ಅಂತ ಜೈಲಲ್ಲಿ ಇರಕ್ಕಾಗತ್ತೆ ಅಂತ ಯೋಚನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಈಗ ನಟ ದರ್ಶನ್ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಇವರು ಏನು ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದಾರಲ್ಲ, ಅದೇ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಆಗ್ತಾ ಇರೋದ್ರಿಂದ ಮಹತ್ವದ ದಿನ ದರ್ಶನ್ ಅವರ ಪಾಲಿಗೆ ಅಂತ ಹೇಳಲಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ. ಏನಾಗುತ್ತೆ ಅವರ ಭವಿಷ್ಯ ಅಂತ, ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಟೆನ್ಷನ್ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ಗೆ ಬೇಲ್ ಸಿಗುತ್ತಾ? ನಾನಾ ಕಾರಣಗಳನ್ನ ಕೊಟ್ಟಿದ್ದಾರೆ ಯಾಕೆ ಜಾಮೀನ್ ಬೇಕು ಅಂತ. ಸೆಷನ್ಸ್ ಕೋರ್ಟ್ ನಲ್ಲಿ ವಿಚಾರಣೆ ವಿಳಂಬ ಅಂತ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ದಾರೆ. ಜೊತೆಗೆ ಸಹ ಕೈದಿಗಳಿಂದ ತೊಂದರೆ ಆಗ್ತಾ ಇದೆ ಅಂತ ದರ್ಶನ್ ಹೇಳ್ಕೊಂಡಿದ್ದಾರೆ. ಈ ಮನವಿಯಲ್ಲಿ ಅರ್ಜಿ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ದರ್ಶನ್ ಆರೋಪ ಸಂಬಂಧ ಸುಪ್ರೀಂ ಕೋರ್ಟ್ಗೆ ಪೊಲೀಸರಿಂದ ಕೂಡ ವರದಿ ಸಲ್ಲಿಕೆ ಆಗುತ್ತೆ. ಜೊತೆಗೆ ವಿಚಾರಣೆಗೆ ವಿಳಂಬಕ್ಕೆ ಕಾರಣಗಳನ್ನ ಪಟ್ಟಿ ಮಾಡಿಕೊಂಡು ಪೊಲೀಸರು ಇವತ್ತು ಕೋರ್ಟ್ಗೆ ಅದನ್ನ ಸಬ್ಮಿಟ್ ಮಾಡಲಿದ್ದಾರೆ. ವರದಿ ಮೇಲೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯಲಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದ್ದು, ದರ್ಶನ್ ಪರ ಹಿರಿಯ ವಕೀಲ ಮುಕುಲ್ ರೋಹಟಗಿ ಅವರು ವಾದ ಮಂಡನೆ ಮಾಡಲಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಭವಿಷ್ಯ ಇವತ್ತು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಏನಾಗುತ್ತೆ ಅಂತ. ಸೊ ಹಂಗಾಗಿ ರಾತ್ರಿ ಇಡೀ ನಿದ್ದೆ ಮಾಡದೆ ಒದ್ದಾಡಿದ್ದಾರಂತೆ ನಟ ದರ್ಶನ್. ಹೈಕೋರ್ಟ್ ನಿಂದ ಜಾಮೀನು ಮಂಜೂರಾಗಿತ್ತು, ಬಟ್ ಆ ಜಾಮೀನು ರದ್ದಾಗಿದ್ದು ಸುಪ್ರೀಂ ಕೋರ್ಟ್ ನಲ್ಲೇ. ಹಂಗಾಗಿ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳು. ಅಗೇನ್ ಈಗ ಸುಪ್ರೀಂ ಕೋರ್ಟ್ ನ ಕದ ತಟ್ಟಿದ್ದಾರೆ, ಜಾಮೀನು ಬೇಕು ಅಂತ. ಯಾಕೆ ಜಾಮೀನು ಬೇಕು ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ, ಜೈಲು ಸೇರಿ 8 ತಿಂಗಳಾಯ್ತು, ದಯವಿಟ್ಟು ಜಾಮೀನು ಕೊಡಿ, ನಮಗೆ ನರಕ ಆಗ್ತಾ ಇದೆ ಇಲ್ಲಿ ಅಂತ. ಜೈಲಲ್ಲಿರುವ ದರ್ಶನ್ಗೆ ಟೆನ್ಷನ್ ಅಂತ ಇವತ್ತು ಏನಾಗುತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಭವಿಷ್ಯ ಅಂತ. ರಾತ್ರಿ ಇಡೀ ಸರಿಯಾಗಿ ನಿದ್ದೆ ಮಾಡಿಲ್ವಂತೆ ದಚ್ಚು, ನಿದ್ದೆಗೆಟ್ಟಿದ್ದಾರೆ. ನಿನ್ನೆಯಿಂದಲೇ ಟೆನ್ಷನ್ ಅಲ್ಲಿ ಡಿ ಬಾಸ್ ಕಾದು ಕುಳಿತಿದ್ದಾರಂತೆ ಏನಾಗುತ್ತೆ ಅಂತ. ಬೆಳಗ್ಗೆ 6 ಗಂಟೆಗೆ ಎದ್ದು ಬ್ಯಾರಕ್ ನಲ್ಲೇ ವಾಕಿಂಗ್ ಕೂಡ ಮುಗಿಸಿದ್ದಾರೆ ನಟ ದರ್ಶನ್. ಮುಖ ತೊಳ್ಕೊಂಡು ದೇವರ ಫೋಟೋಗೆ ನಮಸ್ಕಾರ ಕೂಡ ಮಾಡಿದ್ದಾರಂತೆ ನಟ ದರ್ಶನ್. ಒಳ್ಳೇದಾಗ್ಲಿ, ಒಳ್ಳೆ ಸುದ್ದಿ ಬರ್ಲಿ ಅಂತ. ಬಳಿಕ ಜೈಲು ಸಿಬ್ಬಂದಿ ನೀಡಿದ ಕಾಫಿಯನ್ನ ಕುಡಿದಿದ್ದಾರಂತೆ ನಟ ದಾಸ. ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನುವಂಥ ಟೆನ್ಷನ್ ಅಲ್ಲೇ ಕಾದು ಕೂತಿದ್ದಾರೆ ನಟ ದರ್ಶನ್. ಜೈಲಿನ ಊಟ ಒಗ್ಗದೆ, ನಿದ್ದೆ ಬಾರದೆ ಬಸವಳದು ಹೋಗಿದ್ದಾರಂತೆ ಡಿ ಬಾಸ್. ಜೈಲಿನಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗ್ ಹೋಗಿದ್ದಾರೆ ನಟ ದರ್ಶನ್. 8 ತಿಂಗಳಾಗ್ತಾ ಬಂತು. ಜೈಲಲ್ಲಿರುವ ದರ್ಶನ್ಗೆ ಕಂಪ್ಲೀಟ್ ಟೆನ್ಷನ್. ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗುತ್ತೆ ನನ್ನ ಭವಿಷ್ಯ ಅನ್ನುವಂಥ ಟೆನ್ಷನ್ ಅಲ್ಲಿ ಇದ್ದಾರಂತೆ. ಪ್ರಮುಖವಾಗಿ ಜೈಲ್ ಸೇರಿ 8 ತಿಂಗಳಾಯ್ತು, ದಯವಿಟ್ಟು ಜಾಮೀನು ಕೊಡಿ ಸರ್ ಅಂತ ಕೇಳ್ಕೊಂಡಿದ್ದಾರೆ. ಸೆಷನ್ಸ್ ಕೋರ್ಟ್ ನಲ್ಲಿ ವಿಚಾರಣೆ ವಿಳಂಬ ಆಗ್ತಾ ಇದೆ, ದಯವಿಟ್ಟು ಅದಕ್ಕೆ ಮಧ್ಯಂತರ ಜಾಮೀನು ಸಿಗಬೇಕು ಅನ್ನೋ ರೀತಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. 277 ಸಾಕ್ಷಿಗಳಲ್ಲಿ 10 ಜನರ ವಿಚಾರಣೆ ಕೂಡ ಇನ್ನೂ ತನಕ ಮುಗ್ದೇ ಇಲ್ಲ. ವಿಚಾರಣೆ ವಿಳಂಬ ಆಗ್ತಾ ಇರೋದ್ರಿಂದ ಜಾಮೀನು ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಜೈಲಿನಲ್ಲಿ ಸಹ ಕೈದಿಗಳಿಂದ ತೊಂದರೆ ಬೇರೆ ಆಗ್ತಾ ಇದೆ, ನನಗೆ ಜೈಲಲ್ಲಿ ಸಹ ಕೈದಿಗಳು ನಿಂದನೆ ಮಾಡ್ತಿದ್ದಾರೆ. ಹೀಗಾಗಿ ಜೈಲಲ್ಲಿ ಇರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜೊತೆಗೆ ಹೆಚ್ಚು ಬೆಳಕಿಲ್ಲದ ಸೆಲ್ನಲ್ಲಿ ಇರಿಸಿದ್ದಾರೆ. ನನ್ನ ಹೊರಗಡೆ ವಾಕಿಂಗ್ ಮಾಡಕ್ ಬಿಡ್ತಾ ಇಲ್ಲ, ನನ್ನ ಜೀವಿಸುವ ಹಕ್ಕನ್ನ ಕೂಡ ಕಸಿದುಕೊಂಡಿದ್ದಾರೆ ಸಿಬ್ಬಂದಿ ಅನ್ನೋದನ್ನ ಈ ಮನವಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಸಾಧ್ಯತೆಗಳ ಬಗ್ಗೆ ಮಾತಾಡೋದಾದ್ರೆ, ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಜಾಮೀನು ರದ್ದಾಗಿದ್ದು, ಆಗೀನೀಗ ಸುಪ್ರೀಂ ಕೋರ್ಟ್ ನ ಕದ ತಟ್ಟಿದ್ದಾರೆ, ಜಾಮೀನು ಬೇಕು ಅಂತ. ಕೊಟ್ಟಿರುವ ಕಾರಣಗಳೇನು? ಇವತ್ತು ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಸುಪ್ರೀಂ ಕೋರ್ಟ್ ನಲ್ಲಿ ನಾವು? ಮತ್ತೆ ಏನು ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಬಾರಿ ಪರಪ್ಪನಗರದ ಜೈಲು ಸೇರಿದ್ರು. ಇಲ್ಲಿವರೆಗೆ ಬರೋಬ್ಬರಿ 8 ತಿಂಗಳ ಕಾಲ ಆಯ್ತು. ಆದ್ರೆ ಇಲ್ಲಿ ಒಂದು ಕಡೆ ಟ್ರಯಲ್ ವಿಳಂಬ ಆಗ್ತಾ ಇದೆ. ಸುಮಾರು 262 ಸಾಕ್ಷಿಗಳ ಪೈಕಿ ಕೇವಲ ಮಾತ್ರ ಸಾಕ್ಷಿಗಳ ವಿಚಾರಣೆಯನ್ನ ಮಾಡಲಾಗಿದೆ ಟ್ರಯಲ್ ವೇಳೆ. ಹೀಗಾಗಿ ವಿಳಂಬ ಆಗ್ತಾ ಇದೆ. ಈ ವಿಳಂಬ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ನನಗೆ ಮಧ್ಯಂತರ ಜಾಮೀನನ್ನ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥ ಅರ್ಜಿಯಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪರ ಹಿರಿಯ ವಕೀಲರಾದಂತ ಮುಕುಲ್ ರೋಹಟಗಿ ಅವರ ಜೊತೆ ಚರ್ಚೆ ಮಾಡಿ ಏನೆಲ್ಲ ಅಂಶಗಳನ್ನ ತನ್ನ ಅರ್ಜಿಯಲ್ಲಿ ಉಲ್ಲೇಖ ಮಾಡಬೇಕು ಅನ್ನೋ ರೀತಿಯಾಗಿ 2 ಅಂಶಗಳು, ಅಂದ್ರೆ ಒಂದು ಆ ಟ್ರಯಲ್ ವಿಳಂಬ ಆಗ್ತಾ ಇರ್ತಕ್ಕಂಥದ್ದು ಸೆಷನ್ಸ್ ಕೋರ್ಟ್ ಅಲ್ಲಿ, ಮತ್ತೊಂದು ಜೈಲಿನಲ್ಲಿ ತನಗಾಗ್ತಕ್ಕಂತ ಸಮಸ್ಯೆಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಅಲ್ಲಿ ಸಹ ಕೈದಿಗಳಿಂದ ತೊಂದರೆ ಆಗ್ತಾ ಇದೆ, ಒಂದು ರೀತಿಯಾಗಿ ಮನಸ್ಸಿಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ. ಜೊತೆಗೆ ಅಲ್ಲಿನ ಅಧಿಕಾರಿಗಳು ನನ್ನನ್ನ ಏನು ವಿನಾಕಾರಣವಾಗಿ ಸುಮಾರು ತಿಂಗಳಿಂದ ಕ್ವಾರಂಟೈನ್ ಸೆಲ್ ನಲ್ಲಿ ಇಟ್ಟಿದ್ದಾರೆ. ಅಲ್ಲಿಗೆ ನನ್ಗೆ ಸರಿಯಾಗಿ ಗಾಳಿ ಬೆಳಕು ಬರ್ತಾ ಇಲ್ಲ, ನಾನು ವಾಕಿಂಗ್ ಮಾಡೋದಕ್ಕೂ ಸಹ ಆಗ್ತಾ ಇಲ್ಲ.
ಜೊತೆಗೆ ಆರೋಗ್ಯ ಸಮಸ್ಯೆಯೂ ಒಂದಷ್ಟು ಇದೆ, ಊಟ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅನ್ನೋ ಕಾರಣಗಳನ್ನ ತನ್ನ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಈ ಹಿಂದೆ ಒಂದು ಪ್ರಕರಣದಲ್ಲಿ ಟ್ರಯಲ್ ವಿಳಂಬ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಜಾಮೀನನ್ನ ನೀಡೋದಾಗಿ ಈ ಹಿಂದೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ವಿನಯ್ ಕುಲಕರ್ಣಿ ಅವರ ಕೇಸಲ್ಲೂ ಸಹ ಟ್ರಯಲ್ ವಿಳಂಬ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಮೊರೆಯಾಗಿದ್ದು ಅಲ್ಲಿ ಜಾಮೀನು ಸಿಕ್ಕಿತ್ತು. ಆ ಅಂಶಗಳ ಆಧಾರದ ಮೇಲೆ ಅವರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅದಕ್ಕೆ ವಿರುದ್ಧವಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಅನ್ನ ಸಲ್ಲಿಸಿರ್ತಕ್ಕಂಥ ರಾಜ್ಯ ಸರ್ಕಾರ ದರ್ಶನ್ ಇರ್ತಕ್ಕಂಥ ವ್ಯವಸ್ಥೆ ಅಂದ್ರೆ ಜೈಲಿನಲ್ಲಿ ಯಾವ ರೀತಿ ಇದ್ದಾರೆ, ಅವರಿಗೆ ಆ ಸಹ ಕೈದಿಗಳಿಂದ ತೊಂದರೆ ಆಗ್ತಾ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಅಫಿಡವಿಟ್ ಅನ್ನ ಸಲ್ಲಿಸಿದ್ರೆ ಅದರಲ್ಲಿ ಸಂಪೂರ್ಣವಾಗಿ ದರ್ಶನ್ ಅನ್ನ ಇಟ್ಟಿರ್ತಕ್ಕಂಥದ್ದು ಕ್ವಾರಂಟೈನ್ ಸೆಲ್ ಅಲ್ಲ, ಅದು ಸಪರೇಟ್ ಸೆಲ್ ಇಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಸಹ ಕೈದಿಗಳಿಂದ ಅವ್ರಿಗೆ ತೊಂದರೆ ಆಗ್ತಾ ಇಲ್ಲ. ಜೊತೆಗೆ ಜೈಲ್ ಮ್ಯಾನ್ಯಲ್ ಪ್ರಕಾರ ಊಟ ಏನು ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಆ ಜೈಲ್ ಮ್ಯಾನ್ಯಲ್ ಪ್ರಕಾರ ಊಟವನ್ನ ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಮತ್ತೊಂದು ಕಡೆ ಟ್ರಯಲ್ ವಿಚಾರಣೆಗೆ ಬಂದಾಗ ಸಾಕ್ಷಿಗಳನ್ನ ವಿಚಾರಣೆ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ 262 ಸಾಕ್ಷಿಗಳನ್ನ ಉಲ್ಲೇಖ ಮಾಡಿದ್ರು. ಯಾವ ಯಾವ ಅಂಶದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಾಕ್ಷಿಗಳನ್ನ ಮಾತ್ರ ನಾವು ವಿಚಾರಣೆ ಮಾಡ್ತೇವೆ. ಓಕೆ ಜೊತೆಗೆ ಮಂಜುನಾಥ್, ಸುಪ್ರೀಂ ಕಾದ್ ಕೋರ್ಟ್ ನೋಡೋಣ ಆದೇಶದಂತೆ ಟ್ರಯಲ್ ಇವತ್ತು ಏನ್ ಬೆಳವಣಿಗೆ ಆಗುತ್ತೆ ಅಂತ ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.